ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. ಮೀಟಿಂಗ್ ಅಲ್ಲಿ ಎಲ್ಲ ಸಬ್ಜೆಕ್ಟ್ಗಳನ್ನು ತಗೊಂಡು ಏನೇನು ಮಾಡಬೇಕು ಏನು ಮಾಡಬೇಕು ಮಾಡಿದ್ದೀವಿ. ಆಮೇಲೆ ಇವತ್ತು ಎಲ್ಲ ಡೈರೆಕ್ಟರ್ಸು ಒಪ್ಪಿಗೆ ಮೇರೆಗೆ ನಾವು ಬಿಲ್ಡಿಂಗ್ ಕಟ್ಟೋದು ಇನ್ನು ಒಂದು ತಿಂಗಳಲ್ಲಿ ನಾವು ಆಷಾಢ ಮಾಸ ಆದಮೇಲೆ ಗುದ್ಲಿ ಪೂಜೆ ಮಾಡಬೇಕು ಅಂತ ಒಂದು ತೀರ್ಮಾನ ತೊಗೊಂಡಿದ್ದೀವಿ. ಮೀಟಿಂಗಲ್ಲಿ ಆ ಗುದ್ಲಿ ಪೂಜೆ ಮಾಡ್ತೀವಿ, ಮೀಟಿಂಗ್ಗೆ ಗುದ್ಲಿ ಪೂಜೆ ಮಾಡ್ತೀವಿ. ಅದಾದಮೇಲೆ ನಾವು ಇನ್ನು ಏನೇನು ಮಾಡಬೇಕು ಅನ್ನೋದು ಎಲ್ಲ ತೀರ್ಮಾನ ತೊಗೊಂಡಿದ್ದೀವಿ. ಇವಾಗ ಪಿಟಿ ಕಲೆಕ್ಷನ್ ಮಾಡೋದು, ಆಮೇಲೆ ಬ್ಯಾಂಕಿಂಗ್ ಸೆಕ್ಟರ್ ಇನ್ಕ್ರೀಸ್ ಮಾಡೋದು, ಇದನ್ನೆಲ್ಲ ಸ್ವಲ್ಪ ಬೀಜ ನಿರ್ಮಿತ ಲೈಸೆನ್ಸಸ್ ಎಲ್ಲ ಬಂದಿದೆ. ಆ ಬೀಜ ನಿರ್ಮಿತ ಎಲ್ಲ ನಾವು ಭತ್ತ, ರಾಗಿ, ತೊಗರಿ, ಜೋಳ ಈ ಥರ ಎಲ್ಲ ಮಾರುವಂಥದ್ದನ್ನು ನಾವು ಮಾಡಬೇಕು ಅಂತ ಅದನ್ನು ತೀರ್ಮಾನ ತೊಗೊಂಡಿದ್ದೀವಿ. ಆಮೇಲೆ ಟೈಲರ್, ತಂಗೂಸು ಈ ಥರದೆಲ್ಲ ಮಾಡಬೇಕು ಅನ್ನೋದನ್ನು ಇವತ್ತಿಂದ ಅದೆಲ್ಲ ಪರ್ಚೇಸ್ ಮಾಡಿ ತೊಗೊಂಡು ಬರೋ ಥರ ಅದನ್ನು ಒಂದು ಇದು ಮಾಡ್ಕೊಂಡಿದ್ದೀವಿ. ರೈತರಿಗೆ ಏನು ಬೇಕೋ ಅದನ್ನೆಲ್ಲ ಸವಲತ್ತುಗಳು ಕೊಡೋಣ ಅಂತೇಳಿ ಉದ್ದೇಶದಿಂದ ಇವತ್ತು ನಾವು ನಮ್ಮ ಡೈರೆಕ್ಟರ್ಸು, ನಮ್ಮ ಉಪಾಧ್ಯಕ್ಷರು ನಾವೆಲ್ಲರೂ ಸೇರಿ ಇವತ್ತು ತೀರ್ಮಾನವನ್ನು ತೊಗೊಂಡಿದ್ದೀವಿ. ಆಮೇಲೆ ಗೊಬ್ಬರದ ವಿಚಾರ ಕೇಳಿದರೆ, ಗೊಬ್ಬರದ ವಿಚಾರ ಬಂದ್ಬಿಟ್ಟು ನಾವು ತೀರ್ಮಾನ ಇಲ್ಲ, ಸ್ಟೇಟ್ ಗೌರ್ಮೆಂಟು ಇಲ್ಲ, ಸೆಂಟ್ರಲ್ ಗೌರ್ಮೆಂಟು ಇಲ್ಲ. ಯಾಕಂದರೆ ಇರಾನು, ಆಮೇಲೆ US, ಇಸ್ರೇಲು ಈ ವಾರ್ ಆಗ್ತಾ ಇರೋದ್ರಿಂದ ಈ ನಮಗೆ ರಾ ಮೆಟೀರಿಯಲ್ ಬರುವಂಥದ್ದನ್ನು ತಡೆ ಆಗಿದೆ. ಆ ರಾ ಮೆಟೀರಿಯಲ್ ಬರೋದು ಯಾವಾಗ ತಡೆ ಆಗುತ್ತೋ ಗೊಬ್ಬರ ಆಟೋಮೆಟಿಕ್ ಆಗಿ ಅದು ಡಿಮ್ಯಾಂಡ್ ಹಾಗೆ ಆಗುತ್ತೆ. ಅದು ನನ್ನ ಪ್ರಾಬ್ಲಮ್ ಅಲ್ಲ, ಸ್ಟೇಟ್ ಗೌರ್ಮೆಂಟ್ ಪ್ರಾಬ್ಲಮ್ ಅಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಪ್ರಾಬ್ಲಮ್ ಅಲ್ಲ, ಇದು ಪ್ರಕೃತಿ ಪ್ರಾಬ್ಲಮ್. ಈ ವಾರಿಂದ ಸಮಸ್ಯೆಯಿಂದ ಆಗಿದೆ. ಇವಾಗೇನೋ ವಾರ್ ನಿಲ್ಲುತ್ತೆ, 19ನೇ ತಾರೀಕೇನೋ ಕ್ಲೋಸ್ ಆಗುತ್ತೆ ಅಂತ ಹೇಳಿದರೆ ಹಂಗೇನಾದರೂ ಅಂದರೆ ನಾರ್ಮಲ್ ಬರುತ್ತೆ ಸರ್. ಆಮೇಲೆ ಗೊಬ್ಬರ ಯಾವ ರೀತಿ ಮಾಮೂಲಿ ಇದು ಕೊಡ್ತೀರಾ? ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಮೇಲೆ ಕೊಡೋದು. ಆಧಾರ್ ಕಾರ್ಡ್ ಪ್ಲಸ್ ಕಮ್ಮು, ಅದಾದ್ಮೇಲೆ ಷೇರ್ದಾರ ಆಗಿರ್ಬೇಕು, ಅವ್ರು ಮಾತ್ರ ಕೊಡ್ತಾ ಇದ್ದಾರೆ. ಇಲ್ಲಿ ಯಾವ್ದು ಸೀಸ್ ಮಾಡಿದೆ, ಸೀಸ್ ಮಾಡಿದ್ರು ಇದೆ. ಅವ್ರು ಸೀಸ್ ಮಾಡಿ ನಂಗ್ಲಿಂದ ಸೀಸ್ ಮಾಡ್ಕೊಂಡು ನಮ್ಮ ಹತ್ರ ತಗೊಂಡು ಬಂದು ಕೊಟ್ಟಿದ್ದಾರೆ. ಅವ್ರು ತೀರ್ಮಾನ ಮಾಡಿದಾಗ ನಾವು ಅದನ್ನೇನಾದ್ರು ಮಾಡ್ಬೇಕು. ಅದುವರೆಗೂ ನಾವು ಅದನ್ನ ಮುಟ್ಟಂಗಿಲ್ಲ. ಅದು ನಮ್ಮ ಹತ್ರ ಸ್ಟಾಕಲ್ಲಿ ಇಟ್ಟಿದ್ದಾರೆ ಅಷ್ಟೇ. ಸ್ಟಾಕಲ್ಲಿ ಸೈಡಲ್ಲಿ ಇರುತ್ತೆ, ನಾವೇ ನಾನು ಮುಟ್ಟಕ್ಕೆ ಹೋಗಿದ್ದೀನಿ. ಅವ್ರು ತೀರ್ಮಾನ ಮಾಡಿ ಅದು ಲ್ಯಾಬ್ಗೆ ಹೋಗಿದೆ. ಲ್ಯಾಬಿಂದ ಟೆಸ್ಟಿಂಗ್ ರಿಪೋರ್ಟ್ ಬಂದಮೇಲೆ ನಮಗೆ ಮಾರಿ ಅಂತ ಹೇಳಿದ್ರೆ ಅವ್ರು ಮಾಡ್ಬಿಡ್ತೀವಿ. ಆಮೇಲೆ ಇದು ಪಿಟ್ನಿ ಕಲೆಕ್ಷನ್ ಮಾಡಿದ್ದೀವಿ. ಈ ಸಣ್ಣ ಸಣ್ಣ ವ್ಯಾಪಾರಸ್ಥರಿಗೆ, ಸಣ್ಣ ಸಣ್ಣ ಬೀದಿ ಬದಿ ವ್ಯಾಪಾರಸ್ಥರಿಗೆ ಲೋನ್ಸ್ ಕೊಡೋ ಥರ, ಆಮೇಲೆ ಸಣ್ಣ ಸಣ್ಣ ರೈತರಿಗೆ ಲೋನ್ಸ್ ಕೊಡೋ ಥರ ಈ ಥರ ಎಲ್ಲ ಒಂದು ಕಾನ್ಸೆಪ್ಟು ಮಾಡ್ಕೊಂಡಿದ್ವಿ. ಅದನ್ನು ಮಾಡ್ತೀವಿ. ಅದು ಇವತ್ತು ಮೀಟಿಂಗಲ್ಲಿ ಇಟ್ಟು ಸಬ್ಜೆಕ್ಟಲ್ಲಿ ಮಾಡ್ಕೊಂಡಿದ್ದೀವಿ, ಅದನ್ನು ಮಾಡ್ತೀವಿ ಸರ್. ಆಮೇಲೆ ಇನ್ನು ರಾಜಕೀಯವಾಗಿ ಹೋದಾಗ ಇದು ಸಚಿವರು ನಮ್ಮ ಯಾಕಂದ್ರೆ ಸಣ್ಣ ಸಮುದಾಯ ಅಲ್ಲ, ನಾವು ಅದು ಬಾಕ್ಸ್ ಮಾಡ್ಕೊತೀವಿ. ಸಚಿವ ಆಚೆ ಅಂದರೆ ಇವರೆಲ್ಲ ಬೇಡ ಅಂತ ಸೊಸೈಟಿ ಇದೆಲ್ಲ ರಾಜಕೀಯವಾಗಿ ಏನಿಲ್ಲ. ಅಲ್ಲೇ ನಮಗೆ ಬಾಕ್ಸ್ ಮಾಡ್ಕೊಂಡ್ವಿ, ಇದರಲ್ಲಿ ಸೇರಿಸಲ್ಲ. ನೀವು ಸಣ್ಣ ಸಮುದಾಯಗಳಿಗೆ ಆದ್ಯತೆ ಕೊಡಬೇಕಾದ್ರೆ ನಿಮ್ಮ ಸಮುದಾಯ ಈಗ ಆಚೆ ಹೋದ್ಮೇಲೆ ಮಾತಾಡ್ತೀವಿ. ಅದು ನಮಗೆ ಸ್ಟಾರ್ಟು ನಾವು ಕೊಟ್ಟಿದ್ದೀವಿ. 29/6/2026 ಗಿಡ ಇರೋ ಕಾರ್ಯಕ್ರಮ ಅಂತಿದೆ. ಅದನ್ನು ನಾವು ವಿಶೇಷವಾಗಿ ಇರುತ್ತೆ ನಾವೆಲ್ಲರೂ ಇದು ಮೂಲಕ ಇನ್ವೈಟ್ ಮಾಡ್ತೀವಿ. ಎಲ್ಲ ಡೈರೆಕ್ಟ್ ಅವರು ಇನ್ವೈಟ್ ಮಾಡ್ತೀವಿ. ಅಲ್ಲಿ ಅಂಗಡಿಗಳ ಹತ್ರ ಬೈಕ್ಗಳನ್ನು ನಿರಾಧಾರ ಮಾಡಿ ಫಿಕ್ಸ್ ಮಾಡಿ ನಮ್ಮದು ಫೋಟೋಸನ್ನು ಅಪ್ಲೋಡ್ ಮಾಡಿದ್ರೆ ಅದಕ್ಕೆ ಗೌರ್ಮೆಂಟ್ ಮಾಡೋದು. ಅದೊಂದು 29ನೇ ತಾರೀಕು ಅದೆಲ್ಲ ಸ್ಕ್ರೀನ್ ಅದು ಸೊಸೈಟಿ ಮುಂದೆ ಕಾಣಿಸಂತೆ ಒಂದು ಸ್ಕ್ರೀನ್, ದೊಡ್ಡ ಸ್ಕ್ರೀನ್ ಹಾಕಿ ನಾವು ಮಾಡ್ತಾ ಇದ್ದೀವಿ. ನಮ್ಮದು ಸ್ಟೇಟ್ಮೆಂಟ್ ಬೇಕು. ಡೈರೆಕ್ಟರ್ಸ್ ಯಾರಾದರೂ ಹೇಳಿಕೊಡೋದ್ರಿಂದ ನಮ್ಮ ಸಂಘದ ಬಗ್ಗೆ ಇತಿಹಾಸ ಬಗ್ಗೆ ಅವರು ಮಾಡಿಸ್ಕೊಳ್ಳಿ. ಶಿವಣ್ಣ ಹತ್ರ ಮಾಡಿಸ್ಕೊಳ್ಳಿ, ಅಕ್ಕ ಹತ್ರ ಮಾಡಿಸ್ಕೊಳ್ಳಿ. ಇಲ್ಲ ಅದು ಸೊಸೈಟಿ ಬೇಕಿದೆ. ಅದು ಬೆಳಿಗ್ಗೆ 11 ಗಂಟೆಗೆ ಹಾಕಿದ್ರೆ ಸಂಜೆವರೆಗೂ ಎಲ್ಲರೂ ಬರ್ತಾ ಇರುತ್ತೆ. ಏನು ಸೊಸೈಟಿ ತಿನ್ನಿ ಅಂತ ಡೀಟೇಲ್ ಏನು ಬೇಕು ಕೇಳ್ಕೊಳ್ಳಿ. ಅದು ನೀವು ಒಂದು ಸ್ಟೇಟ್ಮೆಂಟ್ ಕೊಡಿ. ಶಿವಣ್ಣ ಕೊಡಿ, ನಾನು ಅದ್ರ ಜೊತೆಗೆ ಕೇಂದ್ರ ಸರ್ಕಾರದ ರೈತರಿಗೆ ಟ್ಯಾಕ್ಸ್ ಜಾಗೃತಿ ಮೂಡಿಸಿಲ್ಲ. ಅಷ್ಟೇನಾ? ಮೀಟಿಂಗ್ ಮುಗಿತು. ಲಾಸ್ಟ್ ಟೈಮ್ ಫೋಟೋ ತಗೊಳ್ತೀನಿ ಅಂತ ತಂದಿದ್ದೀವಿ ಅಷ್ಟೇ. ಅದೇ ಗೊಬ್ಬರದ್ದು, ರೈತರದ್ದು ಮುಂಗಾರು ಸ್ಟಾರ್ಟ್ ಆಗಿದೆ ಅಷ್ಟೇ. ಮೇಲೆ ಯಾವುದೇ ಇದು ಸಮಸ್ಯೆ ಇಲ್ದಿರ ರೈತರಿಗೆಲ್ಲ ಒಳ್ಳೆ ಸದುಪಾಯ ಆಯಿತು. ಈಗಲೂ ಆಗ್ತದೆ. ನಿಮ್ಮಿಂದ ಇವತ್ತು ರಾತ್ರಿ, ನಾಳೆ ರಾತ್ರಿ, ನಾಳಿದ್ದು 3 ದಿವಸ ಬಿಡ್ತೀರಾ ಸರ್? ಬಿಡದೆ ಬೇರೆ ಒಳ್ಳೆ ತಗೊಂಡು ಜಪಾನ್ ನೋಡ್ರಿ ಎಲ್ಲ ಕೂಡ
ಖಾಲಿ ಅದೆಲ್ಲ ಖಾಲಿ ಮಾತಾಡಿ ಈಗ ಒಂದು ಯಾರು ಅನುಮಾನ ಸ್ವಲ್ಪ